ಅಡುಗೆ ಮನೆಗೆ ಬಂದು ಶಿವ ಹತ್ರ ಮಾತಾಡ್ಬೇಡ ಅಂತ ಯಾಕ್ರಿ ಧಮಕಿ ಹಾಕಿದ್ರಿ? ಏನತ್ತೆ ಬಾಗ್ಲಾಕೊಂಡು ಬಂದಿದ್ರ ಮಾವ? ಏನ್ ಹೇಳ್ತಿದ್ದೀರಾ? ಹೇಳ್ತೀನಿ ಶಿವು. ಅಡುಗೆ ಶಿವು, ಇವಳೊಬ್ಳು ತಮಾಷೆ ಮಾತಾಡ್ಕೊಳವ ನಿಮ್ಮ ಚಿಕ್ಕತ್ತೆ. ಅಡುಗೆ ಮನೆಯಲ್ಲಿ ಅವಳು ಒಗ್ಗರಣೆ ಹಾಕ್ತಿದ್ಳು, ಘಾಟು ಇನ್ನು ಮನೆ ತುಂಬ ತುಂಬ್ಕೊಳ್ಳುತ್ತಲ್ವಾ, ಅದಕ್ಕೆ ಅಡುಗೆ ಮನೆ ಚಿಲ್ಕ ಹಾಕೊಂಡು ಬಂದೆ. ಬಂದಿರೋ ಅಳಿಯನಿಗೆ ಘಾಟ್ ಕೂಡಿಸಿ ಕಳಿಸೋದಾ? ಅದನ್ನೇ ಇವಳು ತಮಾಷೆಯಾಗಿ ಹೇಳ್ತಿದ್ದಾಳೆ ಅಷ್ಟೇ. ಏಯ್ ಕಾಫಿ ಕೊಡ್ತೀನಿ ಇಂದಲ್ಲೇ ಆಗಲೇ, ಕಾಫಿ ತೊಗೊಂಡೋಗು. ಸುಳ್ಳು ಹೇಳೋದಕ್ಕೆ ಒಂದು ಇತಿಮಿತಿ ಅನ್ನೋದಿರುತ್ತೆ, ಅದನ್ನ ದಾಟಿ ಹೇಳಿದ್ರೆ ಅಸಹ್ಯ ಆಗ್ಬಿಡುತ್ತೆ. ಇವಾಗ ನಿಮ್ಗಾಗ್ತಿದೆಯಲ್ಲ ಹಾಗೆ. ಶಿವು, ದಿನದ ಮ್ಯಾಗೆ ದೊಡ್ಡಗಳು ಚಿಕ್ಕವರು ತಮಾಷೆಯಾಗಿ ಮಾತಾಡ್ಕೊತಾವ್ರೆ. ಒಂದು ಕೆಲಸ ಮಾಡವ, ನಾವು ಆಚೆ ಕಡೆ ಹೋಗಿ ಸುಧಾರ್ಕೊಂಡು ಬರವ ಬಾ. ಹಂಗ ಸರಿ ಬಾರಣ. ನಿಂತ್ಕೋ ಶಿವು. ನೀನು ಇಲ್ಲಿಗೆ ಯಾಕೆ ಬಂದಿದ್ಯಾ ಅನ್ನೋದನ್ನ ಮರ್ತೋಗಿದ್ಯಾ ಅನ್ಸುತ್ತೆ. ಪಾರ್ವತಿ ಲೈಸೆನ್ಸ್ ತೊಗೊಳಕ್ ತಾನೇ ನಿಮ್ ಬಂದೆ? ಹ್ಞೂ ಕಣತೆ. ಆದ್ರೆ ಆ ಲೈಸೆನ್ಸ್ನ ನೀನ್ ನಂಬಿರೋ ಈ ದೇವ್ರು, ಈ ಮಾರಿಗುಡಿ ಮಹಾನುಭಾವ ಪಾರ್ವತಿ ಕ್ಲಿನಿಕ್ ಇಡಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಅದನ್ನ ಹರಿದಾಕ್ಬಿಟ್ಟಿದ್ದಾರೆ. ಹೊಡಿತಿದ್ದಾರೆ ಅನ್ಕೊಂಡ್ರೆ ಇವನು, ಆದರೆ ಇವನು ನೋಡಿದರೆ ಹೊಡಿಸ್ಕೊಂಡು ದುಡ್ಡು ಕೊಟ್ಟು ಹೋಗ್ತಿದ್ದಾನಲ್ಲಪ್ಪ. ಏನೋ ಅರ್ಥನೇ ಆಗ್ತಿಲ್ಲ. ಅಮ್ಮ ತಾಯಿ, ಆ ಹುಡ್ಗಂಗ್ ಒಳ್ಳೇದಾಗ ಹಂಗ್ ಮಾಡಮ್ಮ, ಅವನು ಅನ್ಕೊಂಡಿರೋದೆಲ್ಲ ನೆರವೇರ್ಲಿ. ಅಂದರೆ ಇದು ಹರಕೆ ಥರನಾ? ಸ್ವಾಮಿ ಒಂದು ನಿಮಿಷ ಹೇಳಿಮ್ಮ. ಕ್ಷಮಿಸಿ, ಆಗ ನೀವು ಹೊಡಿತಿದ್ರಿ ಅನ್ಕೊಂಡು ಸ್ವಲ್ಪ ಜೋರಾಗಿ ಮಾತಾಡ್ಬಿಟ್ಟೆ. ಪರವಾಗಿಲ್ಲ ಬಿಡಮ್ಮ. ಒಂದು ಪ್ರಶ್ನೆ ಕೇಳ್ಬೋದಾ? ಕೇಳಿ. ಈಗಷ್ಟೇ ನಿಮ್ಮ ಹತ್ರ ಹೊಡ್ಸ್ಕೊಂಡು ಹೋದ್ರಲ್ಲ, ಯಾಕದು? ಜನಗಳೆಲ್ಲ ಒಂದೇ ಥರ ಇರ್ತಾರೆ ಅಂತ ಅಂದ್ಕೊಂಡ್ರೆ ಇಲ್ಲಮ್ಮ, ಒಬ್ಬೊಬ್ಬರು ಒಂದೊಂದು ಥರ ಇರ್ತಾರೆ. ಈಗ ಹೋದವ್ರು ಯಾರು ಅಂತಲೂ ನನಗೆ ಗೊತ್ತಿಲ್ಲ. ಬೆಳಗ್ಗೆ ಇಲ್ಲಿಗೆ ಬಂದಾಗಲೇ ಅವ್ರು ನಂಗೆ ಸಿಕ್ಕಿದ್ದು. ನಾನು ಅರ್ಕೆ ಕಟ್ಕೊಂಡಿದ್ದೀನಿ, ನೀವೇ ಅರ್ಕೆಗೆ ಸಹಾಯ ಮಾಡಬೇಕು ಅಂತ ಕೇಳ್ಕೊಂಡ್ರು. ಏನು ಅಂತ ಕೇಳಿದೆ. ಅದಕ್ಕೆ ಯಾವುದೋ ಒಂದು ಹುಡುಗಿ ಕೈ ಹಿಡ್ದು ಎಳೆದು ತಪ್ಪಾಗಿ ನಡ್ಕೊಂಡಿದ್ದೀನಿ, ಅವ್ರ ಮನೆಯವ್ರಿಗೆ ಧಮಕಿ ಹಾಕಿದ್ದೀನಿ ಅಂತ ಅಂದರು. ದೇವ್ರ ಹತ್ರ ಹೋಗಿ ತಪ್ಪಾಗಿದೆ ಅಂತ ಕೇಳ್ಕೊಂಡ್ರು ಮನ್ಸಿಗೆ ಸಮಾಧಾನ ಸಿಗ್ತಾ ಇಲ್ಲ ಅಂತಂದರು. ಅದಕ್ಕೆ ಬೀದಿಲಿ ನಿಮ್ಮ ಹತ್ರ ಚಾಟಿ ಹೇಳಿ ತಿಂತೀನಿ ಅಂತ ಅರ್ಕೆ ಹೊತ್ಕೊಂಡಿದ್ದೀನಿ ಅಂತಂದರು. ಅದಕ್ಕೆ ಈಗ ಮಾಡಿದೆ. ಬರ್ತೀನಮ್ಮ. ಪರ್ಶು ಹೀಗೆಲ್ಲ ಮಾಡ್ತಾನ? ಅವತ್ತು ನಮ್ಮ ಮನೆಗೆ ಬಂದಾಗಲೂ ನಾನು ಅದಕ್ಕೆ ಸೇರ್ಕೊಂಡು ಬೈದು ಕಳಿಸಿದ್ವಿ. ಅವತ್ತಿಂದ ಡಲ್ಲಾಗಿದ್ದಾನೆ ಅಂತ ನನಗನ್ನಿಸ್ತಿದೆ. ಯಾವುದೋ ಹುಡುಗಿ ಕೈ ಹಿಡಿದು ಅವ್ರ ಮನೆಯವ್ರಿಗೆ ಧಮಕಿ ಹಾಕಿರೋದು ಅಂದರೆ ನಾನೇ ಅಲ್ವಾ? ಹಾಗಿದ್ರೆ ನನ್ನ ಹತ್ರ ನಡ್ಕೊಂಡಿರೋದಕ್ಕೆ ಪರ್ಶು ಗಿಲ್ಟ್ ಫೀಲ್ ಮಾಡ್ತಿದ್ದಾನ? ಒಂದು ಗೊತ್ತಾಗ್ತಿಲ್ವಲ್ಲಪ್ಪ. ನಿನಗೆ ನಿನ್ನ ಮಾವನ ಮೇಲೆ ಅನುಮಾನನೇ ಬರಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು ಶಿವು. ಅದಕ್ಕೆ ಸಾಕ್ಷಿ ಸಮೇತ ತಗೊಂಡು ಬಂದಿದ್ದೀನಿ. ಇನ್ನೂ ನಿನಗೆ ನಂಬಿಕೆ ಬಂದಿಲ್ಲ ಅಂದರೆ ಜೀವನದಲ್ಲಿ ನಿನಗೆ ಬುದ್ಧಿ ಬರಲ್ಲ. ಇಷ್ಟೇ ಅಲ್ಲ, ನಿನ್ನ ಪಾಲಿಗೆ ನೀನು ದೇವರು ಅಂದ್ಕೊಂಡಿದ್ದೀಯಲ್ಲ ನಿನ್ನ ಮಾವ, ಆ ಮಾವ
ನಿನ್ನ ಬೆನ್ನ ಹಿಂದೆ ರಾಕ್ಷಸ. ನಿನ್ನ ಏಳ್ಗೆನ ಸಹಿಸದೇ ಇರೋ ಕ್ರೂರಿ. ಹೆತ್ತ ಮಗಳ ಜೀವನಕ್ಕೆ ಕೊಳ್ಳಿ ಇಡಬೇಕು ಅಂತ ಕಾಯ್ತಿರೋ ದುಷ್ಟ. ನೋಡ್ದ್ಯಾ, ಹುಡುಗ ಯಾವುದೇ ಮನೆತನದವನಾಗಿರಲಿ, ಹೇಗೆ ಇರಲಿ, ಹುಡುಗಿ ಇಷ್ಟಪಡೋದು ಫಾರಿನಲ್ಲಿ ಓದಿರೋ ಹುಡುಗನ. ಈ ಸುಶೀಲಾ ಅಷ್ಟು ಸುಂದರವಾಗಿರೋ ಮಗಳನ್ನ ಹೋಗಿ ಹೋಗಿ ಆ ಕಮ್ಮಂಗಿ ಕೊಟ್ಟು ಮದುವೆ ಮಾಡ್ತಾ ಇದ್ದಾಳೆ. ಈಗೇನಮ್ಮಿ ಆ ಪೆದ್ದನ ಮಗಳಿಗೆ ಪಾಸ್ಪೋರ್ಟ್ ಹಾಕಿಸ್ಬಿಟ್ಟು ಫಾರಿನ್ ಕಳಿಸ್ಬೇಕಾ? ಅದೆಲ್ಲ ಬೇಕಾಗಿಲ್ಲಯ್ಯ. ಮತ್ತಿನ್ನೇನಮ್ಮಿ ಕವಿರತ್ನ ಕಳೆದ ದಿವಸ ಪಿಕ್ಚರ್ ಥರ ನನ್ನ ಮಾಂಕಳಮ್ಮ ದೇವಸ್ಥಾನಕ್ಕೆ ಕರ್ಕೊಂಡೋಗಿ ಅವ್ನ ನಾಲ್ಗೆ ಮೇಲೆ ABCD ಬರ್ಸ್ಬೇಕಾ? ಸ್ವಲ್ಪ ತಾಳ್ಮೆಯಿಂದ ಕೇಳ್ತೀಯಾ? ಆ ಪೆದ್ದನಿಗೆ ಓದೋದಕ್ಕೆ ಬರೆಯೋದಕ್ಕೆ ಬರಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತು. ಹಾಗಂತ ಮದ್ವೆನೂ ಮಾಡದೆ ಹಾಗೆ ಸುಮ್ಮನೆ ಇರೋದಕ್ಕೂ ಆಗಲ್ವಲ್ಲ. ನಿನ್ನನ್ನು ಕಟ್ಕೊಳ್ಳುವಾಗ ಇಡೀ ಆಸ್ತಿ ನಿನ್ನ ಹೆಸರಲ್ಲೇ ಇದೆ ಅನ್ಕೊಂತಾನೆ ಕಟ್ಕೊಂಡಿದ್ದು. ಆಮೇಲೆ ಇಲ್ಲಿ ಬಂದಮೇಲೆ ತಾನೇ ಗೊತ್ತಾಗಿದ್ದು ನಿಂಗೆ ಹಿಡಿಯೋದಕ್ಕೆ ಕೈಯಲ್ಲಿ ಚಿಪ್ಪೂ ಇಲ್ಲ ಅಂತ. ಈಗೇನು ಮಾಡಬೇಕು ಅದನ್ನ ಹೇಳಮ್ಮಿ. ಆ ಪೆದ್ದ ಫಾರಿನಲ್ಲೇ ಓದ್ಕೊಂಡು ಬಂದವನೆ. ಅವನು ಮತ್ತೆ ಫಾರಿನ್ಗೆ ಹೋಗ್ತಾನೆ ಅಂತ ನಂಬಿಕೆ ಬರ್ಸ್ಬೇಕು. ಆಗ ಶಿವು ಏನು ಮಾಡ್ತಾನೆ? ಶಿವು ಏನು ಯೋಚನೆ ಮಾಡ್ತಾನೆ ಅಂತಂದರೆ ಫಾರಿನಲ್ಲಿ ಓದ್ ಬಂದಿರೋ ಹುಡುಗನಿಗೆ ನನ್ನ ತಂಗಿನ ಕೊಟ್ಟು ಮದುವೆ ಮಾಡ್ತೀನಿ ಅಂತ ಯೋಚನೆ ಮಾಡ್ತಾನೆ. ಬಪ್ಪ ಹೆಣ್ಣು ಅಂದರೆ ನಿನ್ನ ಹಂಗಿರ್ಬೇಕು ಕಣವಿ. ಮನೆ ಹಾಳು ಮಾಡೋಕ್ಕೆ ಇದಕ್ಕಿಂತ ಒಳ್ಳೆ ಐಡಿಯಾ ಬೇಕಾಮಿ. ಅಂದರೆ ಒಂದೇ ಒಂದು ಕೊರೆ. ಏನು ಅವ್ನು ಬೆಬೆ ಅಂತಾನೆ, ಮಾತಾಡಕ್ಕೆ ಬರಲ್ಲ ಅಂತ ತಾನೆ? ಅದಕ್ಕೇನಯ್ಯ, ಶಿವು ಮನೆಗೆ ಮುಂದಿನ ಸಲ ಹೋಗೋಕ್ಕಿಂತ ಮುಂಚೆ ಒಂದು 4 ಅಕ್ಷರ ಇಂಗ್ಲೀಷ್ ಪದ ಹೇಳ್ಕೊಟ್ರೆ ಆಯಿತು. ಒಂದು ಪದಕ್ಕೆ 4,000 ಖರ್ಚಾದರೂ ಪರವಾಗಿಲ್ಲ ಕಣಮ್ಮಿ. 4 ಒಳ್ಳೆ ಪದ ಹೇಳ್ಕೊಡೋಂಥ ಮೆಸ್ಟ್ ಹುಡುಕ್ತೀನಿ. ಆಮೇಲೆ ಆ ಪೆದ್ದನ ಮಗ ಫಾರಿನ್ ಮಾಲು ಅಂತ ಶಿವನ ಮನೆಗೆ ಮಾರ್ಬಿಡ. ಅವಳು ಪೆದ್ದಿ, ಇವನು ಪೆದ್ದ. ಸರಿಯಾಗಿದೆ ಜೋಡಿ. ಅಂದರೆ ಅವ್ರಿಗೆ ಬರೋ ಆಸ್ತಿ ನಮಗೆಯ. ಪಾರ್ವತಿ, ನಂಬಿಸಿ ಕುತ್ತಿಗೆ ಕೊಯ್ಯೋದ್ರಲ್ಲಿರೋ ಮಜಾ ಬೇರೆ ಯಾವುದ್ರಲ್ಲಿ ಇಲ್ಲ. ಮಾವ 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 ಹೇಳು ಶಿವು. ಅಲ್ಲ ಮಾವ, ಪತ್ರ ಬಂದಿದ್ಯಾ ಅಂತ ಇನ್ನೊಂದ್ಕಿಂತ ಮನೇಲೆಲ್ಲ ನೋಡ್ಬೋದಾ ಅಂತ. ಅಲ್ಲ ಹಂಗಲ್ಲ, ಅಂದರೆ ಕೆಲ್ಸದವ್ರು ಯಾರಾನ ತೆಗೆದು ಅಲ್ಲಿ ಇಲ್ಲಿ ಇಟ್ಬಿಟ್ಟಿದ್ದಾರಾ ಅಂತ. ಒಂದು ಕೊಳಗ ಹಾಲ್ಗೆ ಯಾರಾದರೂ ಒಂದು ಕೊಳಗ ಹೆಪ್ಪಾಗ್ತಾರೇನೋ. ಪಾರ್ವತಿಗೆ ಒಳ್ಳೆಯದಾಗೋದಕ್ಕೆ ಒಂದೇ ಒಂದು ಸಣ್ಣ ಅವಕಾಶ ಸಿಕ್ಕರೂ ಸಾಕು, ನಾನು ಬಿಟ್ಕೊಡೋನಲ್ಲ. ಅಂಥದ್ರಲ್ಲಿ ಮತ್ತೆ ಮತ್ತೆ ನೋಡುವಂತಿದೆಯಲ್ಲೋ. ನೋಡೋ, ನಾನೇ ಈ ಮನೇಲಿ ಎಲ್ಲ ಪತ್ರಗಳನ್ನು ನೋಡೋದು ಖುದ್ದಾಗಿ. ಇಲ್ಲ ಕಣೋ, ಆ ಪಾರ್ವತಿಗೆ ಸಂಬಂಧಪಟ್ಟಂಗೆ ಆಸ್ಪತ್ರೆದು ಯಾವುದೇ ಲೈಸೆನ್ಸ್ ಪತ್ರ ಬಂದಿಲ್ಲ. 100ಕ್ಕೆ 100 ನನ್ನ ಮಾತು ಸತ್ಯ. ಸರಿ ಕಣ್ಮವ, ನೀವು ಹೇಳಿದ ಮ್ಯಾಕೆ ಅರ್ಧಿ ತಾನೇ ಇರ್ತೈತೆ. ಆದ್ರೂ ಒಂದೊಂದ್ಕಿಂತ ನಮ್ಮ ಅರಿವಿಲ್ದೆ ಅಲ್ಲಿ ಇಲ್ಲಿ ಇಟ್ಬಿಡ್ತೀವಲ್ಲ, ಹಂಗೇನಾದಾಗೈತಾ ಅಂತ ಕೇಳಿ ನೋಡಿದೆ ಆಟೆ. ನಾನು ಕೇಳಿದೆ ಅಂತ ತಿಳ್ಕೊಬೇಡಿ. ಏನಾದರೂ ತೆಪ್ಪಾಗಿ ಮಾತಾಡಿದರೆ ಕ್ಷಮಿಸ್ಬಿಡಿ ಮಾವ. ನಾನದನ್ನ ಬೇರೆ ಕಡೆ ನೋಡ್ತೀನಿ ಬಿಡಿ ಮಾವ. ಬರ್ತೀನಿ ಮಾವ. ಛತ್ರಿ ಅಣ್ಣ, ಬರ್ತೀನಿ. ಒಂದು ನಿಮಿಷದಾಗೇನೆ ಕಳಿಸ್ಬಿಟ್ರಿ ವಾಪಸ್ಸ. ಛತ್ರಿ, ಆ ಪಾರ್ವತಿಗೆ ಆಸ್ಪತ್ರೆ ಲೈಸೆನ್ಸ್ ಸಿಗದೆ ಹೋದರೆ ಮೇಲೆ ನೆಲ್ಲು ನೆಟ್ಟಂಗಾಗುತ್ತೆ. ಇನ್ಯಾವತ್ತೂ ಅವರು ಆಸ್ಪತ್ರೆ ಯೋಚನೆ ಮಾಡೋದಕ್ಕೆ ಆಗಲ್ಲ.
ನಾನು ಏನೇನೋ ಅನ್ಕೊಂಡು ಹೋಗಿದ್ದೆ, ಆದರೆ ಏನೂ ಆಗಲೇ ಇಲ್ಲ. ಪೋಸ್ಟ್ ಬಂದಿಲ್ಲ ಅಂದ್ಮ್ಯಾಕೆ ನಾವು ತಾನೇ ಏನು ಮಾಡೋಕ್ಕಾಯ್ತದೆ? ಭಾವ ಬೇಜಾರು ಯಾಕೆ ಆಗ್ತೀಯಾ? ಲೈಸೆನ್ಸ್ ಪೋಸ್ಟ್ ತಾನೇ ಬಂದಿಲ್ಲ, ಅದು ಮನೆಗೆ ಬಂದಿಲ್ಲ ಅಂದರೆ ಬೇರೆ ಎಲ್ಲೂ ಹೋಗೋದಕ್ಕೆ ಚಾನ್ಸೇ ಇಲ್ಲ. ಮತ್ತು ಬಂದಿಲ್ಲ ಅಂದ್ಮೇಕೆ ಇನ್ನೆಲ್ಗೆ ಹೋಗಿರ್ಬೋದು ಅದಕ್ಕೆ? ನನಗನ್ಸುತ್ತೆ ಮತ್ತೆ ವಾಪಸ್ ಅದು ಪೋಸ್ಟ್ ಆಫೀಸ್ಗೆ ಹೋಗಿರಬೇಕು. ಇನ್ನೊಂದು ಈಸ್ಕೊಳಕ್ಕಾಗಲ್ವಾ ಅದಕ್ಕೆ? ಇಲ್ಲ, ಮೊದಲು ಆಗ್ತಿತ್ತು, ಆದರೆ ಇವಾಗ ಹಂಗಾಗಲ್ಲ. ಈಗ ನಕಲಿ ಡಾಕ್ಟರ್ಸ್ ಎಲ್ಲ ಜಾಸ್ತಿ ಆಗಿರೋದ್ರಿಂದ ರೂಲ್ಸ್ ಎಲ್ಲ ತುಂಬ ಸ್ಟ್ರಿಕ್ಟ್ ಮಾಡಿಬಿಟ್ಟಿದ್ದಾರೆ. ಈಗ ನಾವು ಮತ್ತೆ ಅಪ್ಲೈ ಮಾಡಿ ರೀವೆರಿಫೈ ಆಗಿ ಅದು ನಮಗೆ ವಾಪಸ್ ಸಿಗೋದ್ರೊಳಗೆ ನಾವು MBBS ಮುಗಿಸ್ಬಿಟ್ಟಿರ್ಬೋದು. ಅದಂಗ ಅದಕ್ಕೆ ಇವಾಗ ನಮ್ಮ ಸ್ಕೂಲಲ್ಲಿ ಮಾರ್ಕ್ಸ್ ಕಾರ್ಡ್ ಕಳ್ದೋಯ್ತು ಅಂದರೆ ಡೂಪ್ಲಿಕೇಟ್ ಕೊಡ್ತಾರಲ್ಲ. ಓ, ನಾನು ಅದನ್ನೇ ಅನ್ಕೋತಿದ್ದೆ. ಇಲ್ಲ, ಇದು ಹಂಗಾಗಲ್ಲ. ಡಾಕ್ಟರ್ ಹೆಸರಲ್ಲಿ ಡೂಪ್ಲಿಕೇಟ್ ಡಾಕ್ಟರ್ಸ್ ಆಗಿರ್ತಾರೆ ಅಂತಾನೆ ಈ ಥರ ರೂಲ್ಸ್ ಎಲ್ಲ ತುಂಬ ಸ್ಟ್ರಿಕ್ಟ್ ಮಾಡಿರೋದು. ಈಗ ಇದನ್ನೇ ನೋಟ್ ಅಂತ ಅಂದ್ಕೊಳ್ಳೋಣ. ನೋಟ್ ಹರಿದೋಯ್ತು ಅಥವಾ ಕಳೆದೋಯ್ತು ಅಂದರೆ ನಾವು ಡೂಪ್ಲಿಕೇಟ್ ಮಾಡ್ಸೋಕ್ಕಾಗತ್ತಾ? ಇಲ್ಲ ಅಲ್ವಾ? ಹಂಗಾರೆ ಅದನ್ನ ಜೆರಾಕ್ಸ್ ಮಾಡಿ ಮಡಿಕೊಳ್ಳಂಗಿಲ್ಲ ಅಲ್ವಾ ಬಾರೋ? ಕರೆಕ್ಟ್. ಇವಾಗ ಎಲ್ಲನೂ ಟ್ರಾನ್ಸ್ಪರೆಂಟ್ ಮಾಡಿಬಿಟ್ಟಿದ್ದಾರೆ ಮಾವ. ಕ್ಲಿನಿಕ್ ಓಪನ್ ಮಾಡಿದ್ರು ಇದನ್ನು ಎಲ್ಲರಿಗೂ ಕಾಣೋ ಥರ ಹಾಕೋಬೇಕು. ಲೈಸೆನ್ಸ್ ಕೊಡುವಾಗಲೂ ವೆರಿಫೈ ಆಗಿರಬೇಕು. ಈ ಥರ ಸುಮಾರು ಏನೇನೋ ಇದೆ. ತುಂಬ ಹೇಳಿದ್ರೆ ಅರ್ಥನೂ ಆಗಲ್ಲ ಬಿಡಿ. ಛೇ, ಹಿಂಗಾಗೋಯ್ತಲ್ಲ, ಬೇಜಾರಾಯ್ತೈತೆ ಪಾರು. ಬೇಜಾರಕ್ಕಾಗ್ತೀಯ ಮಾವ? ನಾನೀಗ ಆಸ್ಪತ್ರೆ ಮಾಡಲೇಬೇಕು ಅಂತ ಹಠ ಇಟ್ಟು ಕೂತಿದ್ದೀನ. ಹಾಗೂ ಒಂದು ವೇಳೆ ನಿನ್ನ ಆಸೆ ಪ್ರಕಾರ ಆಸ್ಪತ್ರೆ ಆಗಲೇಬೇಕು ಅನ್ನೋದಾದರೆ ತಲೆ ಕೆಡಿಸ್ಕೋಬೇಡ. ನಾನು ಆಗಲೇ ಹೇಳಿದ್ನಲ್ಲ ಮಾವ, ಅದು ಮನೆಗೆ ಹೋಗಿಲ್ಲ ಅಂದರೆ ಮತ್ತೆ ವಾಪಸ್ ಪೋಸ್ಟ್ ಆಫೀಸ್ಗೆ ಹೋಗಿರುತ್ತೆ ಅಂತ. ನೋಡೋಣ ಬಿಡು. ಆಕಾಶ ಕೆಳಗೆ ಬೀಳಿ, ಈ ಭೂಮಿನೇ ಬಾಯಿ ಬಿಡ್ಲಿ. ನಿನಗೆ ಲೈಸೆನ್ಸ್ ಕೊಡಿಸ್ದೆ ನಾ ತೀರಕ್ಕಿಲ್ಲಪ್ಪ. ನಾಳಿಕೆ ಪೋಸ್ಟ್ ಆಫೀಸ್ ಹೋಗ್ತೀನಿ. ನಿನ್ನ ಲೈಸೆನ್ಸ್ ಎಲ್ಲೈತೆ ಅಂತ ನಾ ಹುಡುಕ ಬರ್ತೀನಿ. ಮಾವ, ನೀನು ಯಾಕೆ ಅದಕ್ಕೋಸ್ಕರ ಅಷ್ಟೊಂದು ಕಷ್ಟಪಡ್ತಿದ್ಯಾ? ಅದಕ್ಕೆ ಉಸಿರಾಡೋ ಕಷ್ಟ ಆಗಕ್ಕಿಲ್ವಾ ಅಂತ ಕೇಳ್ದಂಗಾಯ್ತು ನೀನು ಕೇಳಿದ್ದು. ಅಣ್ಣನ ಉಸಿರೇ ನೀನಿರ್ಬೇಕಾದ್ರೆ ಅವನಿಗೆ ಕಷ್ಟ ಆಯ್ತದ? ನೀನೇ ಹೇಳು. ನಮ್ಮ ಅಣ್ಣ ಒಂದು ವಿಷಯಕ್ಕೆ ಕೈ ಹಾಕ್ದ ಅಂದರೆ ಅದನ್ನ ಮಾಡಿ ಮುಗಿಸೋವರೆಗೂ ಹೆಜ್ಜೆ ಹಿಂದೆ ಇಡಲ್ಲ. ಹಲೋ, ಯಾರ್ ಗಂಡ ಹೇಳಿ? ಹಲೋ, ಯಾರಣ್ಣ ಹೇಳು? ನೀನಾ? ಯಾಕೆ ಹಿಂಗಂತಿದ್ದೀರಾ? ಮುಂದಿನ ಸಲ ಬರುವಾಗ ಹೊಸ ಸೌಂಡ್ ಮಾಡ್ಕೊಂಬ. ಹೊಸ ನುಗ್ದಂಗೆ ನುಗ್ತಿಯಲ್ಲ, ಹೊಸ ಎದೆ ಮೇಲೆ ಬಂದಂಗಾಯ್ತು. ಅತ್ತೆ? ಏಯ್, ಯಾವಳ ಅತ್ತೆ? ನನ್ನ ಗಂಡ ಇದ್ದಾಗ ಅಷ್ಟೆಲ್ಲ ಆಡ್ತೀಯ, ಈಗ ಬಂದು ಒತ್ತೇ ಅಂತ ನುಲಿತ್ಯ. ನಿಮ್ಮ ಮಾವ ಊರ್ನಾಗಿಲ್ಲ, ನಿನ್ನ ಆಟ ಏನು ನಡೆಯಕ್ಕಿಲ್ಲ. ಗೆಪ್ತಿಲ್ ಮಡಿಕ. ಏನಂಗೆ ಗುರಾಯಿಸ್ತಾ ಇದ್ಯಾ? ಗುರಾಯಿಸ್ತಾ ಇಲ್ಲ, ನೋಡ್ತಾ ಇದ್ದೀನಿ. ಮತ್ತೆ ಗುರಾಯಿಸಂಗೆ ನೋಡ್ತಿದ್ಯಾ? ಯಾಕೆ ಹೆದರ್ಕೋತಿದ್ದೀರಾ? ನಂಗೆ ಯಾವ ಹೆದರಿಕೆ? ಯವ್ವ, ಏನು ಹಿಂಗೆ ನೋಡ್ತಾವಳೆ? ಹೊಡೆದ್ಕಿಡ್ದು ಇಲ್ಲ ಇಲ್ಲ, ಇವಳು ಶಿವ ತಂಗಿ ಅಲ್ವಾ, ದೊಡ್ಡವ್ರಿಗಂಗೆಲ್ಲ ಹೊಡೆಯಲ್ಲ ಅನ್ನೋ ನಂಬಿಕೆ ಐತೆ. ಯಾವ್ರೆ ಈ ನಂಬಿಕೆ ಉಳಿಸ್ಕೊಡಪ್ಪ. ಇವಾಗ ಏನಾಗಬೇಕಾಗಿತ್ತು? ಬನ್ನಿ ಬನ್ನಿ ನೀವು ನನ್ನ ಜೊತೆ. ಅಯ್ಯೋ, ಯಾರಾದ್ರೂ ಬರಪ್ಪ, ಇವಳು ಸಾಯಿಸಾರು ನೋಡಿ. ನಿಮಗೂ ನನಗೂ ಇದುವರೆಗೂ ಯಾವತ್ತೂ ಯಾವ ಜಗಳನೂ ಆಗಿಲ್ಲ. ಆದರೂ ನೀವು ನನ್ನ ಜೊತೆ ಸ್ವಲ್ಪ ಬೇರೆ ಥರನೇ ನಡ್ಕೋತಿದ್ದೀರಾ. ಯಾಕೆ? ಏನು ಸಮಸ್ಯೆ? ಏನು ಸಮಸ್ಯೆ? ನೋಡಿ, ನನ್ನ ನಿಮ್ಮ ಮಧ್ಯೆ ಯಾವುದೇ ಥರದ ಸಮಸ್ಯೆನೂ ಇಲ್ಲ. ಆದರೆ ನಿಮ್ಮ ಪ್ರಕಾರ ನನ್ನ ಮಧ್ಯೆ ಯಾವುದೋ ಥರದ್ದೊಂದು ಸಮಸ್ಯೆ ಇದೆ ಅಂತ ನನಗನ್ನಿಸ್ತಾ ಇದೆ. ಅದೇನೇ ಇದ್ರೂ ಹೇಳ್ಬಿಡಿ. ದೇವ್ರ ಮುಂದೆ ನಿಂತಿದ್ದೀರಾ, ನಿಜಾನೇ ಹೇಳಿ. ನಾನೇನಾದರೂ ತಪ್ಪು ಮಾಡಿದರೆ ಹೇಳಿ ಅತ್ತೆ. ನೀವು ಅಂದಂಗಲ್ಲ ಅನ್ನಿಸ್ಕೊಂಡು ನನಗೂ ಇರೋಕ್ಕಾಗೋದಿಲ್ಲ. ನಾನು ಇದುವರೆಗೂ ಯಾರನ್ನೂ ಆ ಥರ ಬಿಟ್ಕೊಂಡೂ ಇಲ್ಲ. ಇವತ್ತು ಅದೇನಾದರೂ ಆಗಲಿ, ಸ್ವಲ್ಪ ಕರೆಕ್ಟಾಗಿ ಹೇಳಿ. ತುತ್ತಿಗೂ ಮುತ್ತಿಗೂ ಕನ್ನ ಹಾಕಿದ್ರೆ ಕತ್ ಹಿಸ್ಕೋಗುತ್ತೆ.
ಕೆಲ್ಸಕ್ಕೆ ಹೊರಟ್ಯಾ? ಏ ಈ ಟೊತ್ನಲ್ಲಿ ಏನು ಕೆಲಸ ಪಾರು? ಮತ್ತೆ ಕೆಲಸ ಮಾಡೋರ್ ಥರ ತಲೆಗೆ ಬಟ್ಟೆ ಕಟ್ಕೊಂಡಿದ್ಯಾ? ಅದಾ ಯಾಕೋ ವಿಪರೀತ ತಲೆನೋವು ಪಾರು, ಅದಕ್ಕೆ ತಲೆಗೆ ಬಟ್ಟೆ ಕಟ್ಕೊಂಡೇನಿ. ಓಹೋ, ಮನೇಲಿ ಡಾಕ್ಟರ್ ಇದ್ದಾಳೆ ಅಂತ ಗೊತ್ತಿಲ್ಲದೆ ತಲೆಗೆ ಬಟ್ಟೆ ಕಟ್ಕೊಂಡಿದ್ಯಾ? ಅದು ಹಂಗಲ್ಲ ಪಾರು. ಮತ್ತಿನ್ನಂಗೆ ಏನೋ ಪಕ್ಕದ ಮನೆಯಲ್ಲೋ ಹಿಂದಿನ ಮನೆಯಲ್ಲೋ ಡಾಕ್ಟರ್ ಇದ್ದಾರೆ, ಅವ್ರ ಹತ್ರ ಕೇಳೋದಕ್ಕೆ ಒಂಥರ ಆಗುತ್ತೆ ಅನ್ಬೋದು. ಕಟ್ಕೊಂಡು ಹೆಂಡ್ತಿನೇ ಡಾಕ್ಟ್ರು, ನನ್ನ ಹತ್ರ ಕೇಳಕ್ಕೊಂತಾರಣ ನಿನಗೆ? ಹಂಗಲ್ಲ ಪಾರು, ನಂಗೆ ಯಾರ ಹತ್ರನ ಏನಾರ ಕೇಳಬೇಕು ಅಂದ್ರೆ ಹೊಸ ಮುಜುಗರ ಆಯ್ತದೆ. ಮುಜುಗಾರ? ನನಗೆ ನಿನ್ನ ಹತ್ರ ಮುದ್ದು ಕೇಳೋದಕ್ಕೆ ಸಡಗಾರ, ನಿನಗೆ ನನ್ನ ಹತ್ರ ಟ್ರೀಟ್ಮೆಂಟ್ ಕೇಳೋದಕ್ಕೆ ಮುಜುಗಾರನ? ಅಯ್ಯೋ, ಏನ್ ಅನ್ಯಾಯ ಮಾಡಿದ್ದೆ ನಾನು ದೇವ್ರೆ. ಅಯ್ಯೋ ಸಾಕು ಸಾಕು ಪಾರು, ಈಗ ಮಾತ್ರೆ ಕೊಡು ಪಾರು. ಮಾತ್ರೆ ಕೊಡೋದು ಪೇಷಂಟ್ಗೆ, ನಿನಗೆ ಬೇರೆನೇ ಟ್ರೀಟ್ಮೆಂಟ್ ಕೊಡ್ತೀನಿ. ಏನ್ ಮಾಡಿಯ ಪಾರು? ಹೇಳಿ ಮಾಡೋಳಲ್ಲ ಈ ಪಾರು. ಮಾರಿಗುಡಿ ಡಾನ್ ಮ್ಯಾಮ್, ಏನ್ ಮಾಡ್ತಾ ಇದ್ದೀರಾ? ಮಾಡೇ ಮಾಡ್ತೀನಿ, ಇವತ್ತದೇನಾಗುತ್ತೋ ಆಗ್ಲಿ. ಮೇಡಮ್ ಮ್ಯಾಮ್, ಉಸಿರೆತ್ತಿದ್ರೆ ಗೊತ್ತಲ್ಲ? ಗೊತ್ತೈತೆ. ಸತ್ತಾಯಿಸಿ ಸತ್ತಾಯಿಸಿ ಇವತ್ತು ಸಿಕ್ಕಾಕೊಂಡಿದ್ಯಾ. ಇವತ್ತು ನಿನ್ನ ಕತೆ ಮುಗೀತು, ನೋಡ್ತಿರು ಏನು ಮಾಡ್ತೀನಿ ಅಂತ. ಮೇಡಮ್ ಮ್ಯಾಮ್, ನನಗೇನು ಮಾಡಬೇಡ ಪಾರು. ಯವ್ವಾ ನನ್ನೇನು ಕೇಳ್ಬೇಡ, ಬಿಟ್ಬಿಡು ನನ್ನ. ಅಯ್ಯೋ ಅತ್ತೆ ಅತ್ತೆ ಅತ್ತೆ, ಥೂ, ಏನಾಯ್ತು ನಮ್ಮ ಅತ್ತೆಗೆ? ಅತ್ತೆ, ನಂಗೆ ಹೊಟ್ಟೆ ತುಂಬಿದೆ, ನಾನು ಕೆಟ್ಟವ್ರಿಗೂ ಒಳ್ಳೆಯವಳು, ಅಕಸ್ಮಾತ್ ಹಸಿವೇನಾದ್ರೂ ಆಯ್ತು ಒಳ್ಳೆಯವ್ರಿಗೂ ಕೆಟ್ಟವಳಾಗ್ಬಿಡ್ತೀನಿ, ನೆನ್ಪಿಟ್ಕೊಳ್ಳಿ. ಮಾವ ಇದ್ರೆ ಮಾತ್ರ ಈ ಮನೇಲಿ ನಂಗೆ ಹೊಟ್ಟೆ ತುಂಬ ಊಟ ಸಿಗದ. ಹಾಗಾದ್ರೆ ಮಾವ ಬರೋವರೆಗೂ ನಂಗೆ ಅನ್ನ ತಿನ್ನೋ ಭಾಗ್ಯ ಇಲ್ವಾ ತಾಯಿ? ಯವ್ವಾ ಪಾರು, ತಲೆ ಗೊತ್ತಿದ್ಯಾ? ನೀನೇನು ಅಂದ್ಕೊಂಡೆ? ನಾನು ಅದನ್ನೇ ಅನ್ಕಂಡೆ. ನೀನು ಕೈ ಹಾಕ್ತಿದ್ದಂಗೆ ಮುಲ ಮುಲ ಅಂತೈತೆ. ಮೆಸೇಜ್ ಮಾಡ್ತಿದ್ಯಾ ಪಾರು? ಏ, ಅದು ಮೆಸೇಜ್ ಅಲ್ಲ, ಮಸಾಜ್. ಅದೇ, ಸರಿ ಸರಿ ಮಾಡು, ಆಯಾಗ ಅನಿಸ್ತೈತೆ. ನಾನೇನೋ ಮಸಾಜ್ ಮಾಡ್ತೀನಿ, ನಂಗೆ ಬೋರ್ ಆಗುತ್ತಲ್ಲ. ಅದೇ ಮಾವ, ನಾನು ಅವತ್ತು ಹೇಳಿದ್ನಲ್ಲ, ನಾನು ದಿನ ರಾತ್ರಿ ಒಂದೊಂದು ಕತೆ ಹೇಳು ಅಂತ. ಓ ಕತೆಯಾ? ಏ ಕತೆ ಬೇಕಾದಷ್ಟು ಹೇಳಮ್ಮ. ನಾನು ಚಿಕ್ಕ ವಯಸ್ಸಿನಾಗಿದ್ದಾಗ ನಮ್ಮ ಹುಡುಗರೆಲ್ಲ ನನ್ನ ಕೈನ ಕಾಸು ಕೊಟ್ಟು ಪಿಕ್ಚರ್ ಕಳ್ಸೋರು. ನಾನು ತವರಿನ ಸೀರೆ, ತವರಿನ ತೊಟ್ಲು, ತವರಿಗೆ ಬಾ ತಂಗಿ ಎಲ್ಲ ಸಿನಿಮಾಗೂ ಹೋಗ್ಬಿಟ್ಟು ಸಿನಿಮಾ ನೋಡಿ ನಮ್ಮ ಐಕ್ಳಕ್ಕೆಲ್ಲ ಕತೆ ಹೇಳುವೆ. ಆಗ್ಲಿಂದನೇ ಆಟೆ ವ್ಯಾಪಾರ. ಕತೆ ನಾನು ಸಂದಾಗಿ ಹೇಳ್ತೀನಿ. ನಿಂಗೆ ಯಾವ ಕತೆ ಬೇಕು ಹೇಳೋ? ದೆವ್ವದ ಕತೆ ಬೇಕಾ ಇಲ್ಲ ಪ್ರಾಣಿ ಕತೆ ಬೇಕಾ? ನಾನು ನಿನ್ನ ಮಗು ಅಲ್ವಾ, ಅದಕ್ಕೆ ನನಗೆ ರಾಜ ರಾಣಿ ಕತೆ ಹೇಳ್ತೀಯಾ? ರಾಜ ರಾಣಿ ಕತೆ? ಓ ಸರಿ ಸರಿ ಹೇಳಮ್ಮ ಪಾರು. ಒಂದೂರಲ್ಲಿ ಒಂದು ರಾಜ ರಾಣಿ ಇಬ್ರು ಇದ್ರು. ಆಮೇಲೆ ಏನು ಮಾವ? ಆಮೇಲೆ ಏನು ಮಾವ? ಒಂದೂರಲ್ಲಿ ಅದೇ ಒಂದೂರಲ್ಲಿ ರಾಜ ರಾಣಿ ಇಬ್ರು ಇದ್ರಂತೆ. ಮುಂದೆ ಹೇಳು ಮಾವ. ಮಾವ ಮಾವ
ಅಯ್ಯೋ ಪಾಪಚ್ಚಿ ಮಲ್ಕೊಂಡ್ಬಿಡುತ್ತಲ್ಲ. ನಾನು ಮಸಾಜ್ ಮಾಡ್ತಿದ್ನಲ್ಲ ಅದಕ್ಕೆ ಹಾಯಾಗಿ ನಿದ್ದೆ ಮಾಡಿಬಿಟ್ಟಿದೆ. ನಾಳೆ ಕತೆ ಹೇಳು ಆಯ್ತಾ? ಆದರೆ ನಾಳೆ ಕತೆ ಹೇಳುವಾಗ ಬರೀ ಒಂದು ಊರಲ್ಲಿ ರಾಜಾರಾಣಿ ಇದ್ರು ಅಂತ ಅಷ್ಟೇ ಹೇಳಂಗಿಲ್ಲ, ಮುಂದೆನೂ ಹೇಳಬೇಕು. ಈಗ ಮಕ್ಕೊಳಪ್ಪ ಜಾಣ. ಸ್ವಲ್ಪ ಹೊತ್ತು ಮಲ್ಗಿರು, ಊಟದ ಟೈಮ್ಗೆ ನಿನ್ನ ಬಂದ ದಳಿಸ್ತೀನಿ. ಗುಡ್ ಬಾಯ್. ಚಂದದ ಕವಿತೆ ಅದರೊಳಗೆ